ನಮಸ್ಕಾರ, ಸಾನ್ವಿ ನ್ಯೂಸ್ಗೆ ಸ್ವಾಗತ. ಓದುತ್ತಿರುವವರು ತೇಜು ಪ್ರಕಾಶ್. ಮಳೆ, ಆರ್ಭಟ, ಬೆಳೆನಾಶ, ಜಲಾವೃತವಾದ ರಸ್ತೆಗಳು, ಮನೆಗೆ ನುಗ್ಗಿದ ನೀರು. ಮೈಸೂರು ಜಿಲ್ಲೆ ಹುಣಸೂರಿನಲ್ಲಿ ಮಳೆಯ ಆರ್ಭಟಕ್ಕೆ ಕೆಲವು ಗ್ರಾಮಗಳ ಜನ ತತ್ತರಿಸಿದ್ದಾರೆ. ಬಿರುಗಾಳಿ ಮಳೆಗೆ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಹುಣಸೂರು ತಾಲೂಕಿನ ಹನಗೂಡು ಸೇರಿ ಹಲವು ಗ್ರಾಮಗಳಲ್ಲಿ ಮಳೆ ಅಬ್ಬರಕ್ಕೆ ತಂಬಾಕು, ಶುಂಠಿ, ಕೃಷಿ ಪರಿಕರ, ಜಮೀನಿಗೆ ಹಾಕಿದ್ದ ಗೊಬ್ಬರ ನೀರು ಪಾಲಾಗಿದೆ. ಮುತ್ತುರಾಯನವಸಹಳ್ಳಿ, ಕಲ್ಲಹಳ್ಳಿ, ಅಡಿಗನಹಳ್ಳಿ, ಹರೀನಹಳ್ಳಿ, ಕರ್ಣಕುಪ್ಪೆ, ಕಣಗಾಲು, ಮುದ್ಲಿ, ಮನುಗನಹಳ್ಳಿ ಸೇರಿ ಹಲವು ಗ್ರಾಮಗಳ ರಸ್ತೆಗಳು ಜಲಾವೃತವಾಗಿವೆ. ಮನೆಗಳಿಗೆ ಮಳೆ ನೀರು ನುಗ್ಗಿ ಕೆರೆಯಂತಾಗಿದೆ. ಲಕ್ಷಾಂತರ ರೂಪಾಯಿ ಬೆಳೆ ನಷ್ಟವಾಗಿದೆ. ತಂಬಾಕು, ಮೆಣಸು, ಕೋಸು, ಟೊಮೆಟೊ, ಶುಂಠಿ ಸೇರಿದಂತೆ ಇನ್ನಿತರ ಬೆಳೆ ನಾಶವಾಗಿದ್ದು, ಪರಿಹಾರಕ್ಕಾಗಿ ರೈತರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಇದೆಲ್ಲ ಮುಳುಗಿ ನೀರಾಗದೆ ಸರ್. ನಾವು ರೈತರು ಏನು ಮಾಡೋ ಸರ್ ಹಿಂಗಾದ್ರೆ? ಇದಕ್ಕೆ ಏನು ಪರಿಹಾರ ಸರ್? 2.5 ಲಕ್ಷ ನಾವು ಔಷಧಿ ಕುಡಿಯೋ ಮಟ್ಟ ಪರಿಸ್ಥಿತಿ ಆಗೋದಲ್ಲ. ಯಾರು ಪರಿಹಾರ ಸರ್ ಇದಕ್ಕೆ? ನಮ್ಮ ಹೆಂಡತಿ ಮಕ್ಳಿಗೆ ಯಾರು ಜೋಣೆ ಸರ್ ಹಿಂಗಾದ್ರೆ? ಗೌರ್ಮೆಂಟ್ನವ್ರಿಗೆ ಮಾಡಿದ ಕೆಲಸಕ್ಕೆ ನಮಗೆ ಎಲ್ಲ ಮುಳುಗಡೆ ಆಗೋದಿಲ್ಲ. ನಾವೇನು ಮಾಡೋದು ಸರ್ ಈಗ? ಹೊಲ ಸರ್ ನೋಡಿ ಸರ್, ಈ ಥರ ಆಗ್ಬಿಟ್ಟದೆ ಪರಿಸ್ಥಿತಿ. ಇದು ಮೆಣಸೆ ಸಸಿ ನಟ್ಟಿ ಇಲ್ಲಿ ಕೆಲಸ ಮಾಡಿದವರು ಇಲ್ಲಿಗೆ ಮಣ್ಣು ಹಾಕೊಂಡಿದ್ರೆ ಹಾಕೊಂಡಿಲ್ಲ ಸರ್. 1 ಲಕ್ಷ ಖರ್ಚು ಮಾಡಿದ್ವಿ ಸರ್. ಮೆಣಸಿಗೆ ಟೊಮೊಟೊ ಎಲ್ಲ ಹಾಕಿ ಎಲ್ಲ ಇದಾವೆ ಸರ್. ನಮಗೆ ಒಂದು ಪರಿಹಾರ ಕೊಡಿಸ್ಕೊಡಿ. ಏನು ಸರ್ ಇದು ಹೊಲ ಹಿಂಗಾಗಿದೆ? ಹೊಲನ ಕೆರೆನ ಥರ ಕಾಣ್ತಿದೆ, ಏನು ಹೇಳ್ತೀರಿ? ಹೊಲ ಸರ್ ಒಂದು ಸಸಿ 1.5 ಸರ್. 10,000 ಮೆಣಸಿನ ನೆಟ್ಟಿವಿ, ಇದು 10,000 ಟೊಮೊಟೊ ನೆಟ್ಟಿವಿ ಸರ್. ಒಂದು ಆಳಿಗೆ 600 ರೂಪಾಯಿ ಕೂಲಿ, ಗೊಬ್ಬರ ಗೋಡು ಎಲ್ಲದಿಂದ ಸರ್ 1 ಲಕ್ಷ ಖರ್ಚು ಮಾಡಿದ್ದೀನಿ. ಹಿಂಗಾಗದೆ ಇಲ್ಲಿ ಕೆಲಸ ಮಾಡಿದವರು ಇಲ್ಲಿ ದೋಸಿ ನಮಗೆ ಗೊಂಡು ಹಾಕೊಡೋದಕ್ಕೆ ಹಾಕೊಂಡಿಲ್ಲ. ಅಲ್ಲಿ ಕೆಲಸ ಮಾಡ್ಬಿಟ್ಟು ಕೊರ್ಬಿಟ್ಟು ಹೊಂಟೋದ್ರು ಸರ್. ಇಲ್ಲಿ ಬರೀ 2 ಬಾಂಡ್ಲಿ ಮಣ್ಣು ಹಾಕೊಡಿ ಅಂತ ಹಾಕೊಂಡಿಲ್ಲ ಸರ್. ಇಷ್ಟು ನಷ್ಟ ಆಗದೆ ಸರ್ ಇಲ್ಲಿ. ವಿಡಿಯೋ ಮಾಡಿ ಹಾಕೋದಿಲ್ಲ.